ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇವತ್ತು ಚುನಾವಣಾ ದಿನಾಂಕ ಘೋಷಣೆ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಪೊಲಿಟಿಕಲ್ ಡೆವಲಪ್ಮೆಂಟ್ ನಡೀತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅಮಿತ್ ಶಾ ಅವರನ್ನ ಭೇಟಿ ಆಗಿದ್ದಾರೆ. ಅವ್ರ ಜೊತೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಕೂಡ ಹೋಗಿದ್ದಾರೆ. ನವದೆಹಲಿಯಲ್ಲಿ ದಳಪತಿಗಳು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಇನ್ನು ಅವರ ಕ್ಯಾಂಡಿಡೇಟ್ ಅನೌನ್ಸ್ಮೆಂಟ್ಸ್ ಬಾಕಿ ಇದೆ. ಬಿಜೆಪಿ ವರಿಷ್ಠರನ್ನ ಎಚ್.ಡಿ. ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ. ಅಮಿತ್ ಶಾ ಅವರನ್ನ ಭೇಟಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಮಾತುಕತೆ ನಡೆಸಿದ್ದಾರೆ. ಬಿಜೆಪಿಯ 5 ಕ್ಷೇತ್ರಗಳು ಸೇರಿದಂತೆ ಇನ್ನು ಹಲವು ಕ್ಷೇತ್ರಗಳಿಗೆ, ಜೆಡಿಎಸ್ನ ಕ್ಷೇತ್ರಗಳು ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಈಗ ಇನ್ನೂ ಅನೌನ್ಸ್ಮೆಂಟ್ ಬಾಕಿ ಇರತಕ್ಕಂಥದ್ದು. ಜೆಡಿಎಸ್ನ ಸೀಟ್ಗಳನ್ನ ಘೋಷಣೆ ಮಾಡೋದಕ್ಕೂ ಮುಂಚೆ ಒಂದ್ಸಾರಿ ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡ್ಕೊಂಡು ಬಿಡೋಣ ಅಂತ ಹೋದ್ರ ಅಲ್ಲಿ ಸ್ಟ್ರಾಟಜಿ ಹೇಗಿರಬೇಕು, ಹಾಸನದಲ್ಲಿ ಹೇಗಿರಬೇಕು, ವಿಶೇಷವಾಗಿ ಮಂಡ್ಯದಲ್ಲಿ ಸ್ಟ್ರಾಟಜಿ ಏನಿರಬೇಕು, ಜೊತೆಗೆ ಕೋಲಾರದಲ್ಲಿ ಏನಾಗುತ್ತೆ, ಇವೆಲ್ಲವೂ ಕೂಡ ಇದೆ. ಹಾಗಾಗಿ ಕ್ಯಾಂಡಿಡೇಟ್ ಯಾರಾಗಬೇಕು ಅನ್ನೋವಂಥದ್ದನ್ನು ನಿರ್ಧಾರ ಮಾಡುವಂಥದ್ದು ಅಷ್ಟು ಸುಲಭ ಇಲ್ಲ, ವಿಶೇಷವಾಗಿ ಮಂಡ್ಯಕ್ಕೆ ಸಂಬಂಧಪಟ್ಟಂತೆ. ಹಾಗೆಯೇ ಹಾಸನವೂ ಕೂಡ ಕೊಂಚ ಮಟ್ಟಿಗೆ ಕ್ರೂಷಿಯಲ್ ಆಗೇ ಇದೆ. ಅಷ್ಟು ಸುಲಭವಾಗಿ ಎಲ್ಲವನ್ನೂ ಕೂಡ ನಿರಾಳವಾಗಿ ತಗೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ನೋಡ್ತಾ ಇದ್ವಿ ದೃಶ್ಯಗಳಲ್ಲಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಹಾಗೂ ನಿಖಿಲ್ ಇವರೆಲ್ಲರೂ ಕೂಡ ಹೋಗಿ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಸೊ ಏನು ಹೇಳಿದ್ರು, ಯಾವ ರೀತಿಯ ಸ್ಟ್ರಾಟಜಿ ಮಾಡಿದ್ರು, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಆಂಕರ್ ರಂಜಿತ್ ನೇರ ಸಂಪರ್ಕದಲ್ಲಿದ್ದಾರೆ ದೆಹಲಿಯಿಂದ. ರಂಜಿತ್, ಮಂಜುನಾಥ್ ಅವರನ್ನು ಕರ್ಕೊಂಡೋಗಿದ್ದಾರೆ. ಮಂಡ್ಯದಲ್ಲಿ ಯಾರು ಅಭ್ಯರ್ಥಿ ಅಂತ ಅನೌನ್ಸ್ಮೆಂಟ್ ಬಾಕಿ ಇದೆ. ಸೊ ಇವತ್ತು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದಾರೆ. ಏನ್ ನಡೀತಲ್ಲಿ, ನಿಮ್ಗೇನ್ ಅಪ್ಡೇಟ್ಸ್ ಇದೆ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ಬಿಜೆಪಿಯ ಮೈತ್ರಿ ಪಾರ್ಟ್ನರ್ ಜೆಡಿಎಸ್ ಕುಮಾರಸ್ವಾಮಿ ಅವರು ಇವತ್ತು ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಿದ್ದಾರೆ. ಅಮಿತ್ ಶಾ ಅವರನ್ನ ಭೇಟಿಯಾಗಿ ಅವ್ರ ಮನೆಯಿಂದ ಮಾತುಕತೆಯನ್ನ ಮಾಡಿ ಈಗ ದೇವೇಗೌಡರ ನಿವಾಸಕ್ಕೆ ಬಂದಿದ್ದಾರೆ. ನೋಡಿ, ನಾನೀಗ ದೇವೇಗೌಡರ ನಿವಾಸದ ಮುಂಭಾಗದಲ್ಲಿದ್ದೀನಿ. ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. ಒಂದೊಂದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಎಲ್ಲೋ ಸ್ವಲ್ಪ ಡಿಸ್ಟರ್ಬ್ ಆದಂಗೆ ಕಾಣಿಸ್ತಾ ಇದೆ ಕುಮಾರಸ್ವಾಮಿ ಅವರು. ಯಾಕಂತ ಹೇಳಿದ್ರೆ 20 ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಕ್ಯಾಂಡಿಡೇಟ್ ಅನ್ನು ಅನೌನ್ಸ್ ಮಾಡಿದಾಗ ಜೆಡಿಎಸ್ ಅನ್ನು ಒಂದ್ ಮಾತು ಕೇಳಬೇಕಾಗಿತ್ತು ಅನ್ನೋದು. ಯಾಕಂತ ಹೇಳಿದ್ರೆ NDA ಮೈತ್ರಿಕೂಟದಲ್ಲಿ ಈಗ ಕರ್ನಾಟಕದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಜೊತೆಯಾಗಿ ಚುನಾವಣೆಯನ್ನು ಎದುರಿಸ್ತಾ ಇರೋದ್ರಿಂದಾಗಿ ತಮ್ಮನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲವು ತಮ್ಮ ಬೆಂಬಲಿತ ಅಭ್ಯರ್ಥಿಯನ್ನ ಬಿಜೆಪಿಯಲ್ಲೂ ಕೂಡ ಜೆಡಿಎಸ್ನ ಕೆಲ ಸ್ನೇಹಿತರಿದ್ದಾರೆ, ಅವ್ರನ್ನ ಕಣಕ್ಕಿಳಿಸೋದ್ರ ಬಗ್ಗೆ ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ಒಂದಿಷ್ಟು ಮಾತುಕತೆ ಎಲ್ಲವೂ ಕೂಡ ಲಾಬಿ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಆಗಾಗ ಇದ್ರ ನಡುವೆ ಕುಮಾರಸ್ವಾಮಿ ಅವ್ರನ್ನ ಅಥವಾ ಜೆಡಿಎಸ್ ಅನ್ನು ಕೇಳಬೇಕಾಗಿತ್ತು ಅನ್ನೋದು ಅವರ ಒಂದು ಅಭಿಪ್ರಾಯ ಆಗಿರ್ಬೋದು. ಆ ಕಾರಣದಿಂದ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವ್ರನ್ನ ಭೇಟಿಯಾದಾಗ ಸ್ವಲ್ಪ ಅವರಲ್ಲಿ ಮುನಿಸಿದ್ದಂಗೆ ಕಂಡು ಬರ್ತಾ ಇತ್ತು. ಮಾಧ್ಯಮದವ್ರನ್ನ ಅವ್ರನ್ನ ಪ್ರಶ್ನೆ ಮಾಡುವಂಥ ಪ್ರಯತ್ನ ಮಾಡಿದಾಗ ಅವರು ಉತ್ತರ ಕೊಡಲ್ಲ, ನಾನು ರಿಯಾಕ್ಟ್ ಮಾಡಲ್ಲ, ಮತ್ತೆ ಮಾತಾಡ್ತೀನಿ ಅನ್ನೋ ರೀತಿಯಲ್ಲಿ ಮುಖವನ್ನ ತೋರಿಸಿ ಹೋದದನ್ನ ನಾವು ನೋಡಿದ್ವಿ ಶ್ರೀಲಕ್ಷ್ಮಿ. ಸದ್ಯಕ್ಕಂತೂ ಈಗ ಗೊಂದಲದ ಗೋಜಲಾದಾಗಿ ಕಾಣಿಸ್ತಾ ಇದೆ. ಮಂಡ್ಯ, ಕೋಲಾರ, ಅದ್ರ ಜೊತೆಗೆ ಹಾಸನ, ಈ 3 ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಜೆಡಿಎಸ್ಗೆ ಬಿಟ್ಟುಕೊಟ್ಟಿರೋದು ಅಂತೇಳಿ ಹೇಳ್ತಾ ಇರುವಂಥ ಈ 3 ಕ್ಷೇತ್ರಗಳು, ಅದರಲ್ಲಿ ಬಿಜೆಪಿಗೆ ಅನೌನ್ಸ್ ಮಾಡಿರುವಂಥ 20 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಾಗ ನಮ್ಮನ್ನು ಒಂದು ಮಾತು ಕೇಳಬೇಕಾಗಿತ್ತು ಅನ್ನೋದು ಕುಮಾರಸ್ವಾಮಿ ಅವರ ಮನಸ್ಸಂತ ಅನಿಸ್ತಾ ಇದೆ. ಆ ಕಾರಣದಿಂದ ಸ್ವಲ್ಪ ಅವರು ಬೇಸರ ಇದ್ದಂಗೆ ಕಂಡು ಬರ್ತು. ಅಮಿತ್ ಶಾ ಅವ್ರನ್ನ ಭೇಟಿಯಾದಾಗ ಸಿ.ಎನ್. ಮಂಜುನಾಥ್ ಅವರಿದ್ದರು, ಹೃದಯ ರೋಗ ತಜ್ಞರು, ಹಾಗೆ ಅವರ ಧರ್ಮಪತ್ನಿ ಇದ್ದು ನಿಖಿಲ್ ಕುಮಾರಸ್ವಾಮಿ ಇದ್ರು. ಹಾಗೆ ಕುಮಾರಸ್ವಾಮಿ ಕೂಡ ಹೋಗಿ ಅವ್ರನ್ನ ಭೇಟಿಯಾಗಿ ಅವ್ರನ್ನ ಗೌರವಿಸಿ ಬಂದಿದ್ದಾರೆ. ಮಾತುಕತೆ ಅಂತೂ ಆಗಿದೆ. ಕುಮಾರಸ್ವಾಮಿ ಅವರು ಬಂದು ಮಾತಾಡ್ತಾರ ಮಾಧ್ಯಮದ ಮುಂದೆ ಅನ್ನೋದನ್ನ ನಾವು ಕೂಡ ಕಾಯ್ತಾ ಇದ್ದೀವಿ ಶ್ರೀಲಕ್ಷ್ಮಿ.